ಹೀಗೆ ಒಂದು ಹೊಸ ಕಂಪ್ಯೂಟರ್ ಜೋಡಿಸಬೇಕು ಅಂತ ಅನ್ಕೊಳ್ಳಿ. ಬೆಸ್ಟ್ ಪ್ರಾಸೆಸರ್, ಗ್ರಾಫಿಕ್ಸ್ ಕಾರ್ಡ್, ಹೀಗೆ ಒಂದೊಂದೇ ಭಾಗವನ್ನ ಆರಿಸ್ತೀರಿ. ಎಲ್ಲ ಸಿದ್ಧವಾಯ್ತು, ಇನ್ನೇನು ಆರ್ಡರ್ ಮಾಡಬೇಕು ಅನ್ನುವಾಗ ನೀವು ಲಿಸ್ಟ್ ಮಾಡಿದ ಒಂದು ಪ್ರಮುಖ ಭಾಗದ ಬೆಲೆ ಇದ್ದಕ್ಕಿದ್ದಂತೆ 3 ಪಟ್ಟು ಹೆಚ್ಚಾಗ್ಬಿಡುತ್ತೆ. ಅಯ್ಯೋ, ಇದು ಯಾವುದೋ ಕಾಲ್ಪನಿಕ ಕಥೆ ಅಲ್ಲ. ಈಗ ಟೆಕ್ ಜಗತ್ತಿನಲ್ಲಿ ನಿಜವಾಗಿಯೂ ಇದೇ ನಡೀತಾ ಇದೆ. ಹೌದು. ಇವತ್ತು ನಾವು ಮಾತಾಡಲು ಹೊರಟಿರುವುದು ಇದೇ ವಿಷಯದ ಬಗ್ಗೆ. ಜಗತ್ತಿನಾದ್ಯಂತ ಮೆಮೊರಿ ಚಿಪ್ಗಳಿಗೆ ಅಂದ್ರೆ ರ್ಯಾಮ್ ಮತ್ತು SSDಗಳಿಗೆ ಯಾಕೆ ಇಷ್ಟೊಂದು ಕೊರತೆ ಉಂಟಾಗಿದೆ ಅನ್ನೋದ್ರ ಬಗ್ಗೆ. ಹೌದು, ಇದು ಕೇವಲ ಕಂಪ್ಯೂಟರ್ ಬಿಲ್ಡ್ ಮಾಡುವವರ ಸಮಸ್ಯೆ ಅಲ್ಲ ಅನ್ಸುತ್ತೆ. ಖಂಡಿತ ಅಲ್ಲ. ಇದು ನಮ್ಮ ಎಲ್ಲರ ಮೇಲೆ, ನಾವು ಬಳಸುವ ಪ್ರತಿಯೊಂದು ಗ್ಯಾಜೆಟ್ ಮೇಲೂ ಪರಿಣಾಮ ಬೀರುವ ಒಂದು ದೊಡ್ಡ ಬದಲಾವಣೆ. ಈ ವಿಷಯದ ಬಗ್ಗೆ ಆಳವಳ್ಳಿ ತಿಳಿದುಕೊಳ್ಳೋಕೆ ನಮ್ಮತ್ರ 2 ಸೋರ್ಸ್ ಇದೆ. ಒಂದು, ಭಾರತದ ಮಾರುಕಟ್ಟೆಯಲ್ಲಿ ಏನಾಗ್ತಿದೆ ಅಂತ ತೋರಿಸುವ ದಿ ಹಿಂದೂ ಪತ್ರಿಕೆಯ ಒಂದು ಲೇಖನ. ಇನ್ನೊಂದು, ಇದೇ ಸಮಸ್ಯೆಯ ಒಂದು ಗ್ಲೋಬಲ್ ಚಿತ್ರಣವನ್ನು ಕಟ್ಟಿಕೊಡುವ ಟೆಕ್ ಎಕ್ಸ್ಪರ್ಟ್ ಜೆಫ್ ಗಿರ್ಲಿಂಗ್ ಅವರ ಯೂಟ್ಯೂಬ್ ವಿಡಿಯೋ. ಸರಿ. ಸೊ ನಮ್ಮ ಉದ್ದೇಶ ಇಷ್ಟೇ: ಈ ಸಮಸ್ಯೆಯ ಹಿಂದಿನ ನಿಜವಾದ ಕಾರಣವೇನು ಮತ್ತು ಮುಂದೆ ನಮ್ಮ ಗ್ಯಾಜೆಟ್ಗಳ ಭವಿಷ್ಯ ಏನಾಗ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಸಮಸ್ಯೆಯ ಬೇರುಗಳು ಎಲ್ಲಿವೆ ಅಂತ ಹುಡುಕೊಂಡು ಹೋದ್ರೆ ನಾವು ಮೊದಲು ಬಂದು ನಿಲ್ಲುವುದು ದೆಹಲಿಯ ನೆಹರು ಪ್ಲೇಸ್ ಮಾರುಕಟ್ಟೆಯಲ್ಲಿ. ಹೌದು, ದಿ ಹಿಂದೂ ಲೇಖನ ನಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತೆ. ಅಲ್ಲಿ ಮನೋಜ್ ಪಿಸಿವಾಲಾ ಅನ್ನೋ ಅಂಗಡಿಯಲ್ಲಿ ನಡೆದ ಒಂದು ಘಟನೆಯಿಂದ ಈ ಕಥೆ ಶುರುವಾಗುತ್ತೆ. ಓಕೆ. ಕೆಲವು ವಾರಗಳ ಹಿಂದೆ ಸುಮಾರು 5,000 ರೂಪಾಯಿಗೆ ಸಿಗುತ್ತಿದ್ದ ಒಂದು 16 GB DDR5 ರ್ಯಾಮ್ ಸ್ಟಿಕ್, ಅದರ ಬೆಲೆ ಈಗ 15,000 ರೂಪಾಯಿ ದಾಟಿದೆ. ಏನು, 3 ಪಟ್ಟು ಜಾಸ್ತಿ? ಹೌದು, 3 ಪಟ್ಟು. ಅಲ್ಲಿನ ಮಾರಾಟಗಾರರು ಹೇಳುವ ಪ್ರಕಾರ SSD ಬೆಲೆಗಳು ಡಬಲ್ ಆಗಿವೆ, ರ್ಯಾಮ್ ಬೆಲೆಗಳು 4 ಪಟ್ಟು ಹೆಚ್ಚಾಗಿವೆ. 4 ಪಟ್ಟು? ಇದು ಕೇವಲ ಒಬ್ಬ ಮಾರಾಟಗಾರನ ಮಾತಲ್ಲ, ಇದು ಇಡೀ ಮಾರುಕಟ್ಟೆಯ ವಾಸ್ತವ. ಇಲ್ಲಿಂದಲೇ ವಿಷಯ ಗಂಭೀರವಾಗೋದು. ಇದು ದೆಹಲಿಯ ಒಂದು ಮಾರುಕಟ್ಟೆಯ ಸ್ಥಳೀಯ ಸಮಸ್ಯೆಯಲ್ಲ. ಅಲ್ಲ, ಇದು ಜಾಗತಿಕವಾಗಿ ನಡೆಯುತ್ತಿರುವ ಒಂದು ದೊಡ್ಡ ಬಿಕ್ಕಟ್ಟಿನ ಮೊದಲ ಸುಳಿವು ಅಷ್ಟೇ. ಹಾಗಾದ್ರೆ ಇದರ ಮೂಲ ಕಾರಣ ಬೇರೆ ಎಲ್ಲೋ ಇದೆ ಅಂತಾಯ್ತು. ಎಲ್ಲಿ? ಇದರ ಮೂಲವನ್ನು ಹುಡುಕಿದಾಗ ಒಂದು ಆತಂಕಕಾರಿ ಸತ್ಯ ಹೊರಬರುತ್ತೆ. ಇಡೀ ಜಗತ್ತಿನ ಮೆಮರಿ ಚಿಪ್ ಮಾರುಕಟ್ಟೆ ಕೇವಲ 3 ಕಂಪನಿಗಳ ಹಿಡಿತದಲ್ಲಿದೆ. ಕೇವಲ 3? ಹೌದು. ದಕ್ಷಿಣ ಕೊರಿಯಾದ SK ಹೈನಿಕ್ಸ್ ಮತ್ತು ಸ್ಯಾಮ್ಸಂಗ್ ಹಾಗೂ ಅಮೆರಿಕದ ಮೈಕ್ರಾನ್. ಇದು ಕೇವಲ ಒಂದು ವ್ಯಾಪಾರದ ವಿಷಯವಲ್ಲ, ಇದು ಇಡೀ ಟೆಕ್ ಉದ್ಯಮದ ಅಡಿಪಾಯ ಎಷ್ಟು ದುರ್ಬಲವಾಗಿದೆ ಎಂಬುದನ್ನು ತೋರಿಸುತ್ತೆ. ನಿಜ. ಆ 3 ಕಂಪನಿಗಳು ತಮ್ಮ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿದರೆ ಇಡೀ ಜಗತ್ತಿನ ಗ್ಯಾಜೆಟ್ ಪೂರೈಕೆ ಸರಪಳಿಯೇ ಅಲುಗಾಡುತ್ತೆ. ಈಗಾಗಿರೋದೇ ಅದು. ಒಂದು ನಿಮಿಷ. ಅಂದ್ರೆ ಇಡೀ ಪ್ರಪಂಚದ ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್ಗಳಿಗೆ ಬೇಕಾದ ಮೆಮರಿಯನ್ನು ಕೇವಲ ಈ 3 ಕಂಪನಿಗಳು ಪೂರೈಸುತ್ತವೆಯಾ? ಬೇರೆ ಆಯ್ಕೆಗಳೇ ಇಲ್ವಾ? ಬಹುತೇಕ ಇಲ್ಲ. ಸಣ್ಣಪುಟ್ಟ ಕಂಪನಿಗಳಿದ್ರೂ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ಸಾಮರ್ಥ್ಯ ಇರೋದು ಇವರಿಗಷ್ಟೇ. ಈಗೇನಾಗಿದೆ ಅಂದ್ರೆ, ಈ ಕಂಪನಿಗಳಿಗೆ AI ಡೇಟಾ ಸೆಂಟರ್ಸ್ಗಳಿಂದ, ಅಂದ್ರೆ ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ನಂತಹ ದೈತ್ಯರಿಂದ ವಿಪರೀತ ಬೇಡಿಕೆ ಬರ್ತಿದೆ. ಅವರು ಸಾಮಾನ್ಯ ಗ್ರಾಹಕರಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಹಣ ಕೊಡಲು ಸಿದ್ಧರಿದ್ದಾರೆ. ಹಾಗಾಗಿ ಈ 3 ಕಂಪನಿಗಳು ತಮ್ಮ ಉತ್ಪಾದನೆಯ ಬಹುದೊಡ್ಡ ಭಾಗವನ್ನು ಲಾಭದಾಯಕವಾದ AI ಕಡೆಗೆ ತಿರುಗಿಸಿವೆ. ಆದ್ರೆ ಇದ್ರಲ್ಲಿ ಅವ್ರ ತಪ್ಪೇನಿದೆ? ಇದೊಂದು ವ್ಯಾಪಾರ ತಾನೇ. ಎಲ್ಲಿ ಹೆಚ್ಚು ಲಾಭವಿದೆಯೋ ಅಲ್ಲಿಗೆ ಹೋಗುವುದು ಸಹಜ. ಇದನ್ನ ನಾವು ಬಿಕ್ಕಟ್ಟು ಅಂತ ಕರೆಯಬೇಕಾ ಅಥವಾ ಮಾರುಕಟ್ಟೆಯ ಸಹಜ ಬದಲಾವಣೆ ಅಂತನಾ? ಒಳ್ಳೆ ಪಾಯಿಂಟ್ ಅದು. ವ್ಯಾಪಾರದ ದೃಷ್ಟಿಯಿಂದ ನೋಡಿದ್ರೆ ಇದು ಸರಿ. ಆದ್ರೆ ಇದರ ಪರಿಣಾಮವನ್ನು ನೋಡಿದಾಗ ಇದು ಸಹಜ ಬದಲಾವಣೆಗಿಂತ ದೊಡ್ಡದು. ಹೇಗೆ? ಉದಾಹರಣೆಗೆ ಮೈಕ್ರಾನ್ ಕಂಪನಿ ಸಾಮಾನ್ಯ ಗ್ರಾಹಕರಿಗೆ ರ್ಯಾಮ್ ಮಾರಾಟ ಮಾಡಲು ಕ್ರೂಷಿಯಲ್ ಅಂತ ಒಂದು ಪ್ರಸಿದ್ಧ ಬ್ರ್ಯಾಂಡ್ ಇಟ್ಟಿತ್ತು. ಹೌದು, ಗೊತ್ತು. ಈಗ ಅವರು ಆ ಬ್ರ್ಯಾಂಡನ್ನೇ ಮುಚ್ಚಲು ನಿರ್ಧರಿಸಿದ್ದಾರೆ. ಏನು? ಇದರರ್ಥ, ನಾವು ಇನ್ನು ಮುಂದೆ ಸಾಮಾನ್ಯ ಗ್ರಾಹಕರ ಬಗ್ಗೆ ತಲೆಕೆಡಿಸುವುದಿಲ್ಲ, ನಮ್ಮ ಸಂಪೂರ್ಣ ಗಮನ AI ಮಾರುಕಟ್ಟೆ ಮೇಲೆ ಎಂದು ನೇರವಾಗಿ ಹೇಳಿದಂತೆ. ಅಂದ್ರೆ ನನ್ನ ಹಾಗೆ ತಮ್ಮದೇ ಕಂಪ್ಯೂಟರ್ ನಿರ್ಮಿಸುವ ಹವ್ಯಾಸ ಇಟ್ಕೊಂಡವರಿಗೆ ಇದು ದೊಡ್ಡ ಹೊಡೆತ. ಹೌದು. ಆದ್ರೆ ಡೆಲ್, HP, ಏಸಸ್ನಂತಹ ದೈತ್ಯ ಕಂಪನಿಗಳು ಲಕ್ಷಗಟ್ಟಲೆ ಚಿಪ್ಗಳನ್ನು ಒಟ್ಟಿಗೆ ಖರೀದಿಸುತ್ತವೆ. ಅವರಿಗೆ ಈ ಬೆಲೆ ಏರಿಕೆ ಅಷ್ಟಾಗಿ ತಟ್ಟಬಾರ್ದಲ್ಲವೇ? ಅವರ ತಮ್ಮ ಪೂರೈಕೆದಾರರ ಮೇಲೆ ಒತ್ತಡ ಹೇರಬಹುದಲ್ಲವೇ? ಖಂಡಿತ. ಅವರ ಮೇಲೆ ತಕ್ಷಣದ ಪರಿಣಾಮ ಕಡಿಮೆ. ಯಾಕೆಂದ್ರೆ ಅವರು ತಿಂಗಳುಗಳ ಅಥವಾ ವರ್ಷಗಳ ಹಿಂದೆಯೇ ದೀರ್ಘಾವಧಿಯ ಒಪ್ಪಂದಗಳನ್ನು ಮಾಡಿಕೊಂಡಿರುತ್ತಾರೆ. ಸರಿ. ಆದ್ರೆ ಆ ಒಪ್ಪಂದಗಳು ಮುಗಿದ ನಂತರ
ಅವರಿಗೂ ಬೆಲೆ ಹೆಚ್ಚಿಸಲೇಬೇಕು. ಈಗಾಗಲೇ ಡೆಲ್ ಕಂಪನಿ ತನ್ನ ಉದ್ಯಮ ಗ್ರಾಹಕರಿಗೆ ಮಾರಾಟ ಮಾಡುವ ಲ್ಯಾಪ್ಟಾಪ್ಗಳ ಬೆಲೆಯನ್ನು ಹೆಚ್ಚಿಸುವ ಬಗ್ಗೆ ಅಧಿಕೃತವಾಗಿ ಮಾತನಾಡಿದೆ. ಓ, ಹಾಗಾದ್ರೆ ಶುರುವಾಗಿದೆ. ಹೌದು. ಅಂದ್ರೆ ಈ ಬೆಲೆ ಏರಿಕೆಯ ಅಲೆ ದೊಡ್ಡ ಕಂಪನಿಗಳನ್ನು ತಲುಪ್ತಿದೆ, ಸ್ವಲ್ಪ ತಡವಾಗಿ ಅಷ್ಟೇ. ಡೆಲ್, HP ಅಂದ್ರೆ ದೊಡ್ಡ ಸ್ಕ್ರೀನ್ಗಳು. ಆದರೆ ನಮ್ಮ ಜೇಬಿನಲ್ಲಿರುವ ಚಿಕ್ಕ ಸ್ಕ್ರೀನ್ಗಳ ಕಥೆ ಏನು? ಪ್ರತಿಯೊಬ್ಬರ ಕೈಯಲ್ಲಿರುವ ಸ್ಮಾರ್ಟ್ಫೋನ್ಗಳ ಮೇಲೆ ಈಗಾಗಲೇ ಇದರ ಬಿಸಿ ತಟ್ಟಲು ಶುರುವಾಗಿದೆಯಾ? ಖಂಡಿತ. ಸ್ಮಾರ್ಟ್ಫೋನ್ಗಳ ಮೇಲೆ, ಅದರಲ್ಲೂ ವಿಶೇಷವಾಗಿ ಬಜೆಟ್ ಫೋನ್ಗಳ ಮೇಲೆ ಇದರ ಪರಿಣಾಮ ಈಗಾಗಲೇ ಕಾಣಿಸುತ್ತಿದೆ. ಹೇಗೆ? ಕಂಪನಿಗಳ ಮುಂದೆ ಎರಡೇ ದಾರಿ ಇರುವುದು. ಒಂದು, ಫೋನ್ ಬೆಲೆಯನ್ನು ಹೆಚ್ಚಿಸುವುದು. ಎರಡು, ಅದೇ ಬೆಲೆಗೆ ಕಡಿಮೆ ರ್ಯಾಮ್ ಅಥವಾ ಸ್ಟೋರೇಜ್ ನೀಡುವುದು. ಓ, ಹೌದಲ್ವಾ? ಉದಾಹರಣೆಗೆ, ಮೊದಲು 15,000 ರೂಪಾಯಿಗೆ 8 GB ರ್ಯಾಮ್ ಫೋನ್ ಸಿಗುತ್ತಿದ್ರೆ, ಈಗ ಅದೇ 15,000 ರೂಪಾಯಿಗೆ 6 GB ರ್ಯಾಮ್ ಫೋನ್ ಕೊಡಬಹುದು. ನಿಜ. ಎರಡೂ ರೀತಿಯಲ್ಲೂ ನಷ್ಟ ಆಗುವುದು ಗ್ರಾಹಕರಿದೆ. ಹೌದು. ಅಂದ್ರೆ ದೆಹಲಿಯ ಒಂದು ಅಂಗಡಿಯಲ್ಲಿ ಶುರುವಾದ ಈ ಬೆಲೆ ಏರಿಕೆಯ ಬೇರುಗಳು ಜಗತ್ತಿನ ಇನ್ನೊಂದು ಮೂಲೆಯಲ್ಲಿದೆ. ಇದು ಒಂದು ದೊಡ್ಡ ಕಥೆಯ ಮೊದಲ ಅಧ್ಯಾಯವಷ್ಟೇ. ಖಂಡಿತ. ಈ ಕಥೆಯ ಮುಂದಿನ ಭಾಗವನ್ನು ಅರ್ಥಮಾಡಿಕೊಳ್ಳಲು ನಾವು ಜೆಫ್ ಗಿರ್ಲಿಂಗ್ ಅವರ ವಿಶ್ಲೇಷಣೆಯ ಕಡೆಗೆ ನೋಡಬೇಕು. ಅವರು ಈ ಸಮಸ್ಯೆಯನ್ನು ಜಾಗತಿಕ ಮಟ್ಟದಲ್ಲಿ ನೋಡುತ್ತಾರೆ. ಹೌದು. ಜೆಫ್ ತಮ್ಮ ವೈಯಕ್ತಿಕ ಅನುಭವದ ಮೂಲಕವೇ ಸಮಸ್ಯೆಯ ತೀವ್ರತೆಯನ್ನ ತೋರಿಸುತ್ತಾರೆ. ಹೌದಾ? ಅವರು ಕೆಲವು ತಿಂಗಳ ಹಿಂದೆ ಖರೀದಿಸಿದ್ದ ಒಂದು 64 GB ರ್ಯಾಮ್ ಕಿಟ್ನ ಬೆಲೆ $209, ಅಂದ್ರೆ ಸುಮಾರು 17,000 ರೂಪಾಯಿತ್ತು. ಓಕೆ. ಈಗ ಅದೇ ರ್ಯಾಮ್ ಕಿಟ್ನ ಬೆಲೆ $650, ಅಂದ್ರೆ ಸುಮಾರು 54,000 ರೂಪಾಯಿಯಾಗಿದೆ. ಏನು? ಒಂದೇ ವಸ್ತುವಿನ ಬೆಲೆ ಕೆಲವೇ ತಿಂಗಳಲ್ಲಿ ಇಷ್ಟೊಂದು ಹೆಚ್ಚಾಗಿದೆಯಾ? ಇದು ನಂಬಲು ಕಷ್ಟವಾಗ್ತಿದೆ. ನಿಜ. ಎಲೆಕ್ಟ್ರಾನಿಕ್ಸ್ ಸಾಧನದ ಮೇಲೂ ಪರಿಣಾಮ ಬೀರಲಿದೆ ಅಂತ. ನಿಖರವಾಗಿ. ರಾಸ್ಬೆರಿ ಪೈಯಂತಹ ಸಣ್ಣ ಕಂಪ್ಯೂಟರ್ ಬೋರ್ಡ್ಗಳು, ಕ್ಯಾಮೆರಾಗಳು, ಗೇಮಿಂಗ್ ಕನ್ಸೋಲ್ಗಳು, ಟ್ಯಾಬ್ಲೆಟ್ಗಳು, ಸ್ಮಾರ್ಟ್ ಟಿವಿಗಳು, ಹೀಗೆ ಮೆಮರಿ ಚಿಪ್ ಬಳಸುವ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಹೆಚ್ಚಾಗಲಿದೆ. ಅವರು ಲಿಬ್ರಾ ಕಂಪ್ಯೂಟರ್ ಎಂಬ ಒಂದು ಸಣ್ಣ ಕಂಪನಿಯ ಉದಾಹರಣೆ ಕೊಡ್ತಾರೆ. ಅದು ಬಹಳ ಪರಿಣಾಮಕಾರಿ. ಅದೇನು? ಅವರ ಒಂದು ಚಿಕ್ಕ ಕಂಪ್ಯೂಟರ್ ಬೋರ್ಡ್ ಇದೆ. ಅದರಲ್ಲಿರುವ 4 GB ರ್ಯಾಮ್ ಮಾಡ್ಯೂಲ್ನ ಬೆಲೆ ಈಗ $35 ಆಗಿದೆ. ಸರಿ. ಆಶ್ಚರ್ಯಕರ ವಿಷಯವೆಂದರೆ, ಆ ಬೋರ್ಡ್ನಲ್ಲಿರುವ ಉಳಿದ ಎಲ್ಲಾ ಭಾಗಗಳ ಅಂದ್ರೆ ಪ್ರಾಸೆಸರ್, ಪೋರ್ಟ್ಗಳು, ಕನೆಕ್ಟರ್ಗಳು ಎಲ್ಲದರ ಒಟ್ಟು ಬೆಲೆಗಿಂತ ಈ ಒಂದು ರ್ಯಾಮ್ ಚಿಪ್ನ ಬೆಲೆಯೇ ಹೆಚ್ಚು. ಒಂದ್ ನಿಮಿಷ, ಇದನ್ನ ನಂಬೋಕೆ ಆಗ್ತಿಲ್ಲ. ಅಂದ್ರೆ ಬೋರ್ಡ್ ಮೇಲಿರೋ ಒಂದು ಚಿಕ್ಕ ರ್ಯಾಮ್ ಚಿಪ್ಪು ಬೆಲೆ ಉಳಿದ ಪ್ರಾಸೆಸರ್, ಪೋರ್ಟ್ಸು ಎಲ್ಲದಕ್ಕಿಂತ ಹೆಚ್ಚಾಗಿದ್ಯಾ? ಹೌದು. ಹಾಗಾದ್ರೆ ಆ ಕಂಪ್ನಿ ಲಾಭ ಮಾಡುವುದು ಹೇಗೆ? ಇದು ತಮಾಷೆಯಾಗಿ ಕಾಣಿಸುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಸಣ್ಣ ಕಂಪ್ನಿಗಳು ಹೇಗೆ ಉಳಿದುಕೊಳ್ಳಲು ಸಾಧ್ಯ? ಬಹಳ ಕಷ್ಟ. ಅವರು ನಷ್ಟದಲ್ಲೇ ಉತ್ಪನ್ನಗಳನ್ನು ಮಾರಲು ಸಾಧ್ಯವಿಲ್ಲ. ಹಾಗಾಗಿ ಅವರು ತಮ್ಮ ಉತ್ಪನ್ನಗಳ ಬೆಲೆಯನ್ನು ವಿಪರೀತ ಹೆಚ್ಚಿಸಬೇಕಾಗುತ್ತದೆ, ಅಥವಾ ಉತ್ಪಾದನೆಯನ್ನೇ ನಿಲ್ಲಿಸಬೇಕಾಗ್ತದೆ. ಹೌದು. ಇದು ಹೊಸ ಆವಿಷ್ಕಾರಗಳಿಗೆ ದೊಡ್ಡ ಹೊಡೆತ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗ್ತಿದೆ. ಭಾರತದ ಮಾರುಕಟ್ಟೆಯ ಬಗ್ಗೆ ಹೇಳುವ ದ ಹಿಂದೂ ಲೇಖನವಾಗಲಿ, ಜಾಗತಿಕ ಚಿತ್ರಣ ನೀಡುವ ಜೆಫ್ ಗಿರ್ಲಿಂಗ್ ಅವರ ವಿಡಿಯೋ ಆಗಲಿ, ಎರಡೂ ಮೂಲಗಳು ಒಂದೇ ಕಾರಣವನ್ನು ಸೂಚಿಸ್ತಿವೆ. ಅದೇ AI. ಆದರೆ ಜೆಫ್ ಗಿರ್ಲಿಂಗ್ ಇನ್ನೊಂದು ಆಘಾತಕಾರಿ ವಿಷಯವನ್ನು ಹೇಳ್ತಾರೆ. ಅದು ಎನ್ವಿಡಿಯಾ ಕಂಪನಿಯ ಬಗ್ಗೆ. ಹೌದು, ಇದು ಸಮಸ್ಯೆಯನ್ನು ಇನ್ನಷ್ಟು ಜಟಿಲಗೊಳಿಸಿದೆ. ಎನ್ವಿಡಿಯಾ ಈ AI ಅಬ್ಬರದಿಂದ ಅತಿ ಹೆಚ್ಚು ಲಾಭ ಮಾಡುತ್ತಿರುವ ಕಂಪನಿ. ನಿಜ. ಅವರು ಗ್ರಾಫಿಕ್ಸ್ ಕಾರ್ಡ್ ಅಂದ್ರೆ GPU ತಯಾರಿಸ್ತಾರೆ. ಇಲ್ಲಿಯವರೆಗೆ ಅವರು ಗ್ರಾಫಿಕ್ಸ್ ಕಾರ್ಡ್ ತಯಾರಿಸುವ ಇತರ ಕಂಪನಿಗಳಿಗೆ GPU ಜೊತೆಗೆ ಅದಕ್ಕೆ ಬೇಕಾದ VRAM ಅಂದ್ರೆ ವಿಡಿಯೋ ರ್ಯಾಮ್ ಅನ್ನು ಒಟ್ಟಿಗೆ ಕೊಡ್ತಿದ್ರು. ಓಕೆ. ಆದ್ರೆ ಈಗ ನಾವು ಬರೀ GPU ಕೊಡುತ್ತೇವೆ, ನಿಮಗೆ ಬೇಕಾದ VRAM ನೀವೇ ಮಾರುಕಟ್ಟೆಯಲ್ಲಿ ಹುಡುಕಿಕೊಳ್ಳಿ ಎಂದು ಹೇಳುತ್ತಿದ್ದಾರೆ. ಇದರಿಂದ ಏನಾಗುತ್ತೆ? ಇದರಿಂದ ಪೂರೈಕೆ ಸರಪಳಿಯ ಮೇಲಿನ ಒತ್ತಡ ಮತ್ತಷ್ಟು ಹೆಚ್ಚಾಗಿದೆ. ಈಗ ಗ್ರಾಫಿಕ್ಸ್ ಕಾರ್ಡ್ ತಯಾರಿಸುವ ಕಂಪನಿಗಳು ಕೂಡ ನಮ್ಮ ಹಾಗೆ ಸಾಮಾನ್ಯ ಗ್ರಾಹಕರಿಗಾಗಿ ಇರುವ ಮಾರುಕಟ್ಟೆಯಲ್ಲೇ ರ್ಯಾಮ್ ಚಿಪ್ಗಳಿಗಾಗಿ ಪೈಪೋಟಿ ನಡೆಸಬೇಕಾಗಿದೆ. ಓಹ್, ಅಂದ್ರೆ ಈಗಾಗಲೇ ಕೊರತೆ ಇರುವ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಖರೀದಿದಾರರು ಬಂದಂತೆ. ನಿಖರವಾಗಿ. ಇದು ಬೆಲೆಗಳನ್ನು ಇನ್ನಷ್ಟು ಮೇಲೆ ಕೊಂಡೊಯ್ಯುತ್ತದೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ಈ AI ಅಬ್ಬರ ಒಂದಲ್ಲ ಒಂದು ದಿನ ಕಡಿಮೆ ಆಗ್ಬೋದಾ? ಆಗ ನಮ್ಗೆ ಮತ್ತೆ ಅಗ್ಗದ ಹಾರ್ಡ್ವೇರ್ ಸಿಗ್ಬೋದಾ? ಅಥವಾ ಈ ಬೆಲೆ ಏರಿಕೆ ಶಾಶ್ವತವೇ? ಇದು ಎಲ್ಲರೂ ಕೇಳುತ್ತಿರುವ $1 ಮಿಲಿಯನ್ ಪ್ರಶ್ನೆ. ಆದ್ರೆ ದುರದೃಷ್ಟವಶಾತ್ ಜೆಫ್ ಗಿರ್ಲಿಂಗ್ ಪ್ರಕಾರ ಉತ್ತರ ಇಲ್ಲ ಎನ್ನುವಂತಿದೆ. ಇಲ್ವಾ? ಹೌದು. ಹಿಂದಿನ ಚಿಪ್ ಕೊರತೆಗಳಿಗೂ ಇದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಹಿಂದೆ
ಕೊರತೆ ಮುಗಿದ ನಂತರ ಮಾರುಕಟ್ಟೆಯಲ್ಲಿ ಹಳೆಯ ಅಥವಾ ಹೆಚ್ಚುವರಿ ಹಾರ್ಡ್ವೇರ್ ಕಡಿಮೆ ಬೆಲೆಗೆ ಸಿಗುತ್ತಿತ್ತು. ಆದ್ರೆ ಈ ಬಾರಿ ಹಾಗಾಗುವ ಸಾಧ್ಯತೆ ತೀರಾ ಕಡಿಮೆ. ಯಾಕೆ? ಅದಕ್ಕೆ ಕಾರಣವೇನು? ಇದಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೆಯದಾಗಿ, ಎಐಗಾಗಿ ತಯಾರಿಸುತ್ತಿರುವ ಹೆಚ್ಚಿನ ರ್ಯಾಮ್ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಬಳಸಲಾಗದಂತಹ ವಿಶೇಷವಾದ ಶಕ್ತಿಯುತವಾದ ಜಿಪಿಯುಗಳಲ್ಲಿ ಬೆಸೆದು ಹೋಗಿದೆ. ಅಂದ್ರೆ ಇಂಟಿಗ್ರೇಟೆಡ್. ಹೌದು. ಅದನ್ನು ಆ ಜಿಪಿಯುಗಳಿಂದ ಬೇರ್ಪಡಿಸಿ ಬೇರೆ ಕಡೆ ಬಳಸುವುದು ಅಸಾಧ್ಯ. ಸರಿ. ಎರಡನೇ ಕಾರಣ? ಎರಡನೆಯದಾಗಿ, ಅವರು ಬಳಸುವ ಮೆಮರಿಯೇ ಬೇರೆ ತರ. ನಾವು ಕಂಪ್ಯೂಟರ್ನಲ್ಲಿ ಉದ್ದನೆಯ ರ್ಯಾಮ್ ಸ್ಟಿಕ್ಗಳನ್ನು ಅಂದ್ರೆ DDR5 ಬಳಸ್ತೀವಿ ಅಲ್ವಾ? ಹೌದು. ಆದ್ರೆ ಈ ಎಐ ಚಿಪ್ಗಳಲ್ಲಿ HBM ಅಂದ್ರೆ ಹೈ ಬ್ಯಾಂಡ್ವಿಡ್ತ್ ಮೆಮರಿ ಅಂತ ಬಳಸ್ತಾರೆ. ಇದನ್ನ ಚಿಪ್ನ ಪಕ್ಕದಲ್ಲೇ ಅಂಟಿಸಿರ್ತಾರೆ. ಇದು ಅತಿ ವೇಗವಾಗಿ ಕೆಲಸ ಮಾಡುತ್ತೆ. ಆದ್ರೆ ಇದನ್ನ ನಾವು ಬಳಸುವ ರ್ಯಾಮ್ ಸ್ಲಾಟ್ಗಳಿಗೆ ಹಾಕಲು ಸಾಧ್ಯವೇ ಇಲ್ಲ. ಅದು ಬೇರೆ ಜಗತ್ತು. ಓಕೆ, ಅಂದ್ರೆ ಆ ಮೆಮೊರಿ ಚಿಪ್ಗಳು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಮೂರನೇ ಕಾರಣ? ಮೂರನೆಯದು ಬಹಳ ಮುಖ್ಯ. ಈ ಎಐ ಸರ್ವರ್ಗಳಿಗೆ ಅಗಾಧ ಪ್ರಮಾಣದ ವಿದ್ಯುತ್ ಬೇಕು ಮತ್ತು ಅವುಗಳನ್ನ ತಂಪಾಗಿಡಲು ಅತ್ಯಾಧುನಿಕ ಕೂಲಿಂಗ್ ವ್ಯವಸ್ಥೆ ಬೇಕು. ಒಂದು ಸರ್ವರ್ ಚಲಾಯಿಸಲು ಬೇಕಾಗುವ ವಿದ್ಯುತ್ನಲ್ಲಿ ಒಂದು ಸಣ್ಣ ಊರಿನ ಮನೆಗಳಿಗೆ ವಿದ್ಯುತ್ ಕೊಡಬಹುದು. ಇದನ್ನು ಮನೆಗಳಲ್ಲಿ ಅಥವಾ ಸಣ್ಣ ಕಚೇರಿಗಳಲ್ಲಿ ನಿರ್ವಹಿಸುವುದು ಅಸಾಧ್ಯ. ಖಂಡಿತ. ಹಾಗಾಗಿ ಎಐ ಬೂಮ್ ಮುಗಿದ ನಂತರ ಆ ಸರ್ವರ್ಗಳನ್ನು ಯಾರೂ ಮನೆ ಬಳಕೆಗೆ ಕೊಂಡುಕೊಳ್ಳುವುದಿಲ್ಲ. ಅಂದ್ರೆ ಈ ಬಾರಿ ಉತ್ಪಾದನೆ ಆಗುತ್ತಿರುವ ಲಕ್ಷಾಂತರ ಮೆಮೊರಿ ಚಿಪ್ಗಳು ಒಂದು ರೀತಿಯಲ್ಲಿ ಎಐ ಡೇಟಾ ಸೆಂಟರ್ಗಳಲ್ಲೇ ಶಾಶ್ವತವಾಗಿ ಲಾಕ್ ಆಗಿಬಿಡ್ತವೆ. ಹೌದು. ಅವು ಮತ್ತೆ ಗ್ರಾಹಕ ಮಾರುಕಟ್ಟೆಗೆ ಬರುವ ಸಾಧ್ಯತೆಯೇ ಇಲ್ಲ. ಇದು ಒನ್ ವೇ ರಸ್ತೆ ಅಂತೆ. ಹೌದು. ಅದೇ ಈ ಬಿಕ್ಕಟ್ಟಿನ ಗಂಭೀರತೆ. ಇದರ ಜೊತೆಗೆ ಜೆಫ್ ಗಿರ್ಲಿಂಗ್ ಇನ್ನೊಂದು ಆತಂಕಕಾರಿ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಲೆನೋವೋದಂತಹ ದೊಡ್ಡ ಕಂಪನಿಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಸಿಗುವ ರ್ಯಾಮ್ ಅನ್ನು ಖರೀದಿಸಿ ಸ್ಟಾಕ್ ಮಾಡಲು ಶುರು ಮಾಡಿದ್ವಿ ಅಂತೆ. ಇದು ನನಗೆ 2020ರಲ್ಲಿ ನಡೆದ ಟಾಯ್ಲೆಟ್ ಪೇಪರ್ ಕೊರತೆ ಘಟನೆಯನ್ನು ನೆನಪಿಸ್ತಿದೆ. ಹೌದು. ಟೆಕ್ ಪ್ರಪಂಚದ ಟಾಯ್ಲೆಟ್ ಪೇಪರ್ ಈಗ ರ್ಯಾಮ್ ಆಗಿದೆ. ಆದ್ರೆ ತಮಾಷೆ ಏನಂದ್ರೆ, ಟಾಯ್ಲೆಟ್ ಪೇಪರ್ ಮತ್ತೆ ಸ್ಟಾಕ್ ಬಂತು, ಆದ್ರೆ ಈ ರ್ಯಾಮ್ ಹಾಗೆ ವಾಪಸ್ ಬರೋದಿಲ್ಲ. ನಿಜ. ದೊಡ್ಡ ಕಂಪನಿಗಳು ಹೀಗೆ ದಾಸ್ತಾನು ಮಾಡಿದಾಗ ಮಾರುಕಟ್ಟೆಯಲ್ಲಿ ಕೊರತೆ ಇನ್ನಷ್ಟು ಹೆಚ್ಚಾಗುತ್ತದೆ ಮತ್ತು ಸಣ್ಣ ಕಂಪನಿಗಳಿಗೆ, ಸಾಮಾನ್ಯ ಜನರಿಗೆ ಏನೂ ಸಿಗದಂತಾಗುತ್ತದೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದ್ರೆ ಏನಾಗ್ಬೋದು? ನಾವು ಹಳೆಯ ಹಾಳಾದ ಕಂಪ್ಯೂಟರ್ಗಳಿಂದ ರ್ಯಾಮ್ ಕಿತ್ತು ಬಳಸುವ ದಿನಗಳು ಬರುತ್ತವೆಯಾ? ಇದು ಕೇಳಲು ವಿಚಿತ್ರ ಅನಿಸಬಹುದು, ಆದರೆ ಜೆಫ್ ಗಿರ್ಲಿಂಗ್ ಪ್ರಕಾರ ಆ ಸಾಧ್ಯತೆಯೂ ಇದೆ. ಹೌದಾ? ಹೊಸ ಚಿಪ್ಗಳ ಪೂರೈಕೆ ಸಂಪೂರ್ಣವಾಗಿ ನಿಂತು ಹೋದರೆ ಕಂಪನಿಗಳು ಹಳೆಯ ಸಿಸ್ಟಮ್ಗಳಿಂದ ಮೆಮೊರಿ ಚಿಪ್ಗಳನ್ನು ತೆಗೆದು ಪರೀಕ್ಷಿಸಿ ಮರುಬಳಕೆ ಮಾಡುವ ಸಣ್ಣ ಉದ್ಯಮಗಳು ಹುಟ್ಟಿಕೊಂಡರೂ ಆಶ್ಚರ್ಯವಿಲ್ಲ. ಅಬ್ಬಾ. ಒಟ್ನಲ್ಲಿ ಪಿಸಿ ನಿರ್ಮಿಸುವ ಹವ್ಯಾಸಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಸಣ್ಣ ತಂತ್ರಜ್ಞಾನ ಕಂಪನಿಗಳು ಮುಚ್ಚಿಹೋಗುವ ಅಪಾಯವಿದೆ ಮತ್ತು ನಾವು ಖರೀದಿಸುವ ಪ್ರತಿಯೊಂದು ಹೊಸ ಗ್ಯಾಜೆಟ್ ಕೂಡ ಮುಂದಿನ ದಿನಗಳಲ್ಲಿ ದುಬಾರಿಯಾಗಲಿದೆ. ಸರಿ, ಇಂದಿನ ಈ ಚರ್ಚೆಯನ್ನು ಒಟ್ಟಾಗಿಸೋಣ. ಎಐ ತಂತ್ರಜ್ಞಾನಕ್ಕೆ ಉಂಟಾಗಿರುವ ಅಭೂತಪೂರ್ವ ಬೇಡಿಕೆಯಿಂದಾಗಿ ಜಗತ್ತಿನಲ್ಲಿ ತೀವ್ರವಾದ ಮೆಮೊರಿ ಚಿಪ್ ಕೊರತೆ ಉಂಟಾಗಿದೆ. ಇಡೀ ಮಾರುಕಟ್ಟೆ ಕೇವಲ 3 ಕಂಪನಿಗಳ ನಿಯಂತ್ರಣದಲ್ಲಿರೋದ್ರಿಂದ ಅವರು ಎಐ ಕಡೆಗೆ ಗಮನ ಹರಿಸಿದಾಗ ಸಾಮಾನ್ಯ ಗ್ರಾಹಕರಿಗೆ ಪರ್ಯಾಯ ವ್ಯವಸ್ಥೆಯೇ ಇಲ್ಲದಂತಾಗಿದೆ. ಇದರ ಪರಿಣಾಮಗಳು ಈಗ ದೆಹಲಿಯಂತಹ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದ್ರೂ, ಶೀಘ್ರದಲ್ಲೇ ಇದು ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್ ಸೇರಿದಂತೆ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಲಿದೆ. ಮತ್ತು ಮುಖ್ಯವಾಗಿ ಇದು ತಾತ್ಕಾಲಿಕ ಸಮಸ್ಯೆ ಅಲ್ಲ. ಹೌದು, ಈ ಬಾರಿ ಎಐ ಡೇಟಾ ಸೆಂಟರ್ಗಳಲ್ಲಿ ಬಳಸಲಾಗುತ್ತಿರುವ ಹಾರ್ಡ್ವೇರ್ ಮತ್ತೆ ಗ್ರಾಹಕ ಮಾರುಕಟ್ಟೆಗೆ ಬರುವ ಸಾಧ್ಯತೆ ಇಲ್ಲದಿರೋದ್ರಿಂದ ಭವಿಷ್ಯದಲ್ಲಿ ನಮಗೆ ಅಗ್ಗದ ಹಾರ್ಡ್ವೇರ್ ಸಿಗುವ ಸಾಧ್ಯತೆಯೂ ತೀರಾ ಕಡಿಮೆ. ನಾವು ಹೊರಡು ಮುನ್ನ ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಎಐ ಬೇಡಿಕೆಯು ಹಾರ್ಡ್ವೇರ್ ಮಾರುಕಟ್ಟೆಯನ್ನು ಹೇಗೆ ಬುಡಮೇಲು ಮಾಡುತ್ತಿದೆ ಎಂದು ನೋಡಿದ್ದೇವೆ. ಇದು ನಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ಈ ಎಐ ಕ್ರಾಂತಿಯಿಂದಾಗಿ ನಮ್ಮ ಕಣ್ಣಿಗೆ ಕಾಣದಂತೆ ಬೇರೆ ಯಾವ ಪೂರೈಕೆ ಸರಪಳಿಗಳು ಇದೇ ರೀತಿ ಒತ್ತಡಕ್ಕೆ ಒಳಗಾಗುತ್ತಿವೆ? ಒಳ್ಳೆ ಪ್ರಶ್ನೆ. ಅದು ಡೇಟಾ ಸೆಂಟರ್ಗಳಿಗೆ ಬೇಕಾಗುವ ಅಗಾಧ ಪ್ರಮಾಣದ ವಿದ್ಯುತ್ ಗ್ರಿಡ್ ಆಗಿರಬಹುದು, ಅವುಗಳನ್ನು ತಂಪಾಗಿಡಲು ಬೇಕಾಗುವ ನೀರಿನ ಸಂಪನ್ಮೂಲವಾಗಿರಬಹುದು, ಅಥವಾ ಈ ಸಿಸ್ಟಂಗಳನ್ನು ನಿರ್ವಹಿಸಲು ಬೇಕಾದ ನುರಿತ ಕಾರ್ಮಿಕರ ಪೂರೈಕೆಯಾಗಿರಬಹುದು. ಕುತೂಹಲಕಾರಿ ಪ್ರಶ್ನೆ. ಮುಂದಿನ ರ್ಯಾಮ್ ಕೊರತೆ ಏನಿರಬಹುದು ಮತ್ತು ಅದು ನಮ್ಮ ಗಮನಕ್ಕೆ ಬರುವ ಮೊದಲೇ ನಮ್ಮನ್ನು ತಲುಪಿಬಿಡಬಹುದೇ? ಯೋಚಿಸಬೇಕಾದ ವಿಷಯ.